ಇವತ್ತು ಮತ್ತೆ ಹಾಸ್ಪಿಟ್ಲಿಗೆ ಬಂದೀವಿ ನಾವು. ಯಾಕೆ ಮಮತಾನ ಪಾಪುನ ಎಲ್ಲರನ್ನ ಕರ್ಕೊಂಡು ನಾವು ಹಾಸ್ಪಿಟ್ಲಿಗೆ ಯಾಕೆ ಬಂದೀವಿ ಅಂದ್ರೆ ಹಾಗೆ ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಹಂಗಾಗಿ ಡಾಕ್ಟ್ರ್ ಹತ್ರ ತೋರ್ಸಕ್ಕೆ ಬಂದೀವಿ. ನನಗೆ ಭಾಳ ಅಂದ್ರೆ ಭಾಳ ಭಯ ಬರೋರ ಥರ ಮಾಡಕತ್ತಾಳೆ ಮಮತಾ. ಇಲ್ಲಿಂದ ಹೋದ ತಕ್ಷಣ ಅಡ್ಮಿಟ್ ಮಾಡ್ಕೊಂಡು ಅಲ್ಲೇ ಒಂದು 3 ದಿವಸ ಇರ್ಬೇಕು ನಾವು. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪುರ ನಿನ್ನನ್ನೇ. ಸೊ ಇವತ್ತೇನಪ್ಪ ಅಂದರೆ ವಿಶೇಷ, ಇವತ್ತು ನಮ್ಮ ಮನೆಯಲ್ಲಿ ಜೋಳದ ರೊಟ್ಟಿ ಮಾಡಕತ್ತ ನೋಡ್ರಿ. ಜೋಳದ ರೊಟ್ಟಿ ಮಾಡಕತ್ತೀವಿ. ನಾನಿವಾಗ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಭಾಳ ಕೆಲಸ ಅದಾವ. ಯಾಕೆ ಹೊಂಟೀನಿ ಏನಿಲ್ಲ ಅಂತ ಈಗ ಆಮೇಲೆ ಗೊತ್ತಾಗುತ್ತಾ. ಯಾರಿಗೆ ಫೋನ್ಪೇ ಮಾಡಿದೆ ಹೇಳಿ? ಯಾರ್ದು ನಂಬರ್? ಎದಕ್ಕೆ ಯಾಕೆ ನೋಡ್ರಿ, ನಾನು ನನ್ನ ಫೋನ್ಯಾಗ ಡೈಲಿ ಹಾಸ್ಪಾಟ್ ಆನ್ ಮಾಡ್ಕೊಂಡಿರ್ತಲ್ಲ. ಇವಾಗ ನಾವು ಓದ್ತೀನಿ ಬಾ ಅಂತೇಳಿ ಹೊರಗೆ ಡಾಟಾ ಹಾಕ್ಯಂತ ರೊಕ್ಕ ಜಾಸ್ತಿ ಆಗ್ಯಾವ ನೀನು. ಸೊ ಹಾಸ್ಪಿಟ್ಲಿಗೆ ಹೊಂಟೀವಿ. ನನ್ನಿಂದ ನಾನು ಸ್ವಲ್ಪ ಹೊರಗೆ ಕಾಲಿಟ್ರೆ ಸಾಕು, ನನ್ನಿಂದ ಒಂದು ಬಾಲ ಬರುತ್ತೆ, ಅಂದ್ರೆ ನನ್ನ ಮಗಳು ಬರುತ್ತೆ. ಅಣ್ಣ ಬುಡ್ಡಿ, ನೀನು ಯಾಕೆ ಬರ್ತೀವಿ ಹಿಂದಿಂದ ನನಗೆ? ಹಾಂ ನೋಡ್ರಿ, ನಾನು ಅಲ್ಲಿ ಫಸ್ಟ್ ಹೋಗ್ಬಿಡ್ತಾನೆ ಅಂತೇಳಿ ಫಸ್ಟ್ ಅಲ್ಲಿ ಹೋಗಿ ನಿಂದಿರ್ತಾಳೆ ಆಕಿ. ಅಲ್ಲಿ ನಿಂತು ಬಿಟ್ಟು ಮಾತಾಡ್ತಾಳೆ. ಬರೀ ಹಿಂದಿಂದ ಬರ್ತಂತಾಳ. ಸೊ ಮೊನ್ನೆ ರೋಸು ಅದು ಡೆಕೋರೇಷನ್ ಮಾಡಿದ್ವಲ್ಲ, ಅವು ಕಸ ಇಲ್ಲೇ ಬಿಡತ್ತೆ. ಬೆಳಗ್ಗೆ ಬರ್ತಾರೆ, ನಾವು ಅಷ್ಟೊತ್ತಿನಲ್ಲಿ ಇನ್ನೂ ಎದ್ದಿರಲ್ಲ. ಅವರು 6 ಗಂಟೆಗೆ ಬಂದು ಹೋಗ್ಬಿಡ್ತಾರೆ ಬೆಳಗ್ಗೆ. ಹಂಗಾಗಿ ಕಸ ಹಂಗೆ ಕುಂತ್ಬಿಟ್ಟೈತಿ. ಇವಾಗ ಅಲ್ಲೇ ಹೊಂಟಿನಲ್ಲ ಹಾಸ್ಪಿಟ್ಲಿಗೆ, ಹಂಗೆ ಹೋಗ್ತಾನೆ ಹೋಗ್ದವ ಮೆಲ್ಲೇನ. ಇಲ್ಲಾಂದ್ರೆ BMP ಗಾಡಿ ನಿಂತಿರ್ತಾವೆ, ಅಲ್ಲೇ ಹಾಕ್ಬಿಟ್ಟು ನೋಡ್ರಿ ಚಪ್ಪಲ್ ಬಳಸ್ತೇವೋ ನೀನು. ಸೊ ಮಮತಾ ಈ ಹೊರಗೆ ಹಾಕ್ಯಂಡು ಅಡ್ಡಾಡೋ ಚಪ್ಪಲಿನ ತಗೊಂಡು ಮನೆಗೆ ಹಾಕ್ಯನಾಗತ್ತಾಳ. ಅದು ಚಪ್ಪಲಿ ಯಾಕೆ ಹಾಕ್ಯನಕತ್ತಾಳಂತ, ಕಾಲು ತಣ್ಣಗಿರ್ಬಿಡೋದಂತ ಹಾಕ್ಯನಾಗತ್ತಾಳ. ಸೊ ಇದನ್ನ ಹಾಕ್ಯಂದಿದ್ದು ನೋಡಿ ನನಗೆ ಒಂಥರ ಅನ್ಸ್ಬಿಡ್ತಿ. ಅದಕ್ಕೆ ಬರತ್ನಾಗ ತರಮೇನು ಮಗಳ ಏಸಾನ ಬಾಯ್ ಟಾಟಾ. ಟಾಪ್ ಅಲ್ಲ ಟಾಟಾ. ಮತ್ತೆ ಹಾಸ್ಪಿಟ್ಲಿಗೆ ಬಂದೀವಿ. ಮಮತನ ಡೆಲಿವರಿ ಆಗಿರೋ ಹಾಸ್ಪಿಟ್ಲಿಗೆ ಎದಕ್ಕೆ ಬಂದೀವಿ ಅಂತ ಹೇಳ್ತೀನಿ ಬರ್ರಿ. ಸೊ ನೋಡ್ರಿ, ತಗೊಂಡೋಗಿ ಬಂದೀನಿ. ಸೊ ಇವತ್ತು ಮಮತಂದು ಡಿಸ್ಚಾರ್ಜ್ ಕಾರ್ಡ್ ತಗೊಂಡೋಗಿದ್ದಲ್ಲ, ಇವತ್ತು ತಗೊಂಡು ಹೊಂಟೀನಿ. ಸೊ ಬರ್ರಿ ಹೋಗಮ್ರಿ. ಸೊ ನೋಡ್ರಿ, ಜ್ಯೂಸ್ ಕುಡಿಯೋಕೆ ಬಂದಿದ್ದೀನಿ ನಾನು ನಮ್ಮ ಫ್ರೆಂಡ್. ಇದ್ರಂಗೆ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ಹಂಗೆ ಮಮತಾ ಜ್ಯೂಸ್ ಏನಂತ ತಗೊಂಡು ಅಂತಂದು ಇಲ್ಲಿಗೆ ಬಂದೀನಿ. ಚಲೋ ಇರುತ್ತೆ. ಹಂಗೆ ಮಮತಾಗ ಪಾರ್ಸಲ್ ತಗೊಂಡು ಕುಡಿದ್ಬಿಟ್ಟು ಹೋಗ್ತೇವೆ. ನೋಡ್ರಿ ಕುಡಿಯೋಕೈತಿ ಇಬ್ಬರು. ಬರ್ರಿ ಕುಡಿಯಮ್ರಿ, ಟೇಸ್ಟ್ ಬೇಸ್ ಇರುತ್ತೆ. ಮಮತಾಗಿದೆ ಅಂದರೆ ಭಾಳ ಇಷ್ಟ, ಹಾಗಾಗಿ ಇಲ್ಲಿ ತಗೊಂಡು ಹೋಗ್ತಾರೆ. ಇದ್ರಾಗೆಲ್ಲ ಮಿಕ್ಸ್ ಹಾಕಿರ್ತಾರೆ. ನೋಡ್ರಿ ಮಮತಾಗ ಪಾರ್ಸಲ್ ತಗೊಂಡಿನಿ. ಈ ಜ್ಯೂಸ್ ಇಷ್ಟ ಹಾಕಿಗೆ ತಗೊಂಡು ಬರ್ರಿ. ಈಗ ಜಾಸ್ತಿ ಜನ ಕಮೆಂಟ್ ಹಾಕಿದ್ರೆ, ಹಂಗಾಗಿ ರೆಸ್ಟ್ ಮಾಡೋಕತ್ತಾಳೆ. ನಿನ್ನೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾಳೆ ಆಕೆ. ಅವಾಗ ಅಷ್ಟೇ ಲಾಗ್ ಮಾಡ್ತಾಳೆ. ಬಾಯಿ ತುಂಬ ಮಾಡ್ಕೊಂಡ್ ನೋಡಿ, ತಿನ್ನೋ ತಟ್ಟಿಗೆ ಮೈ ತುಂಬ ಬಾಯಿ ತುಂಬ. ಸೊ ನೋಡ್ರಿ, ಕಾಟನ್ ಆರ್ಡ್ರ್ ಮಾಡಿದ್ವಿ, ಅಂದ್ರೆ ಸಿಗಾಕ ಅದು ಬಂದೈತೆ ಅಂತ ಕಡೆ ಡಿಸೈನ್ ಆಗಿ ಚೆನ್ನಾಗಿ ಕಾಣಿಸಂಗೆ ನಮ್ಮ ಮನೆಗೆ ಚೆನ್ನಾಗಿ ತಂದೇನು ನೋಡ್ರಿ. ಚಂದ ಅದಾವ, ನಿಮ್ಗೆ ತೋರಿಸ್ತೀನಿ ಬರ್ರಿ. ಎಷ್ಟಂತ? 275 ಅಂತ. ಸೊ ತಗೊಂಡು ಹೊಂಟೀನಿ. ನೋಡ್ರಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಆರ್ಡ್ರ್ ಮಾಡ್ರಿ ಮಮತಾ. ನೋಡಂಬರ್ರಿ ಹೆಂಗೆ ಕಾಣಿಸುತ್ತೆ ಹೆಂಗೆಲ್ಲ ಗೊತ್ತಿಲ್ಲ. ಕೂದು ಕಲರ್ ಮಾಡಿ ನಂದು ಯಾವ ಥರ ಕಾಣಿಸುತ್ತಂತ ಹಾಕಿದ ಮೇಲೆ ಗೊತ್ತಾಗುತ್ತೆ. ನೋಡ್ರಿ ಓಪನ್ ಮಾಡ್ತಿ ಕೊಡ ಅಂದ್ರೆ ಕೊಡಲ್ಲ ಹೇಳು.
ನೀನೇ ಮಾಡಿ ಓಪನ್ ಮಾಡಿ ನೀನೆ. ಐ ಐ ಕೊಡು ಮಗಳೇ. ಅದು ಬಿಚ್ತೆ ಅದು ಬಿಚ್ತೇನೆ. ನಾನು ಫಸ್ಟ್ ಇವನು ಬಿಚ್ಚಿ ನೋಡ್ತೇನೆ. ನಂಗೆ ಏ ತಾತ ಕೊಡು ತಾತ. ಏ ಬೋ ಐತಿ ಈಗ ಕೈಯಕಿಂದ ಬೋ ಐತಿ ಹೆಂಗ್ ಬಂದ ಕತ್ರಿ ಎಲ್ಲ ಕತ್ರೆ ತಾಂಬ ಕತ್ರಿ ಇಲ್ಲ ಬಿಡ ಕಟ್ಟ ಬ್ಯಾಡ ಬಿಡ ಆಯ್ತಲ್ಲ ಹೇಳಿ ತೆಗಿದ್ ಅಲ್ಲಿಡು ಮತ್ತೆ ತೊಳ್ದಾಡ್ತ ಸಿಗ್ತಾನೆ. ಟಟ್ಟಡ ಕರೆಕ್ಟ್ ಹೆಂಗ್ ಬಂದಾಗ ಹೆಂಗಿಲ್ಲ. ಫಸ್ಟ್ ಎರಡು ಎಷ್ಟದ ಎರಡು ಅಲ್ತ ಚಂದ ಇದ್ರ ಗ್ರೇಟ್. ಚಲೋ ಮಮತ ಇಲ್ಲ ಅಂದ್ರ ಬೈತಿ ಯಾಕೆ ಹೇಳ. ನಾನು ಇನ್ನೊಂದು ಕೇಳ ಮಾಡಿದ್ದು ಸುಮ್ಮನೆ. ಒಂದೇ ಬಂದದ್ದಲ್ಲೇ ಏ ಎರಡು ಮಾಡಿವಲ್ರಿ ನೋಡುಗ ಒಂದೇ ಎರಡದ ಒಂದ ನೋಡು. ಏ ನಾನು ಎರಡು ಆರ್ಡ್ರ್ ಮಾಡಿನಲ್ರಿ. ಯಾಕೆ ಅಂತ ಹೇಳಿ ಒಂದೇ ಆರ್ಡರ್ ಮಾಡಿದ ನಾನು ಎರಡು ಅನ್ಕೊಂಡು ಆರ್ಡ್ರ್ ಮಾಡೀನಿ. ಎರಡು ಬರ್ದ ಅಂತೇಳಿ. ಅಯ್ಯಯ್ಯೋ ಒಂದೇ ಬಂದೈತಲ್ಲ. ಒಂದಕ್ಕೆ ಅಷ್ಟು ರೇಟ್ ತಗೊಂಡ. ಸುಮ್ಮನೆ ನೋಡಪ್ಪಿ ನೀನು ಮಾಡೋದು ರೀ ನಾನು ನಿನ್ನ ಕೇಳಿನಿಲ್ರಿ. ನಾನು ಕೇಳಿದೆ ಯಾರ್ಡವ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಎರಡು ತೋರಿಸಿದ್ದಿಲ್ಲ. ಅದು ಒಂದು ಬರ್ತಂದು ನನಗೇನು ಗೊತ್ತು. ಈಗ ಎಲ್ಲಾಕ ಬರೀ ಒಂದ ಇದು ಬಾಗಿಲಿದೆ ಇದು ಕಿಟಕಿದ್ ಬಿಡಲ್ಲ ಬಾ. ಏ ಇಲ್ಲ ಕಿಟಕಿದೆ. ನಾನು ಕಿಟಕಿದೆ ಆರ್ಡ್ರ್ ಮಾಡಿದ್ದೆ. ನೋಡ ಇದೇ ಇಲ್ಲ ಐತಿ ಅದೇ ನೋಡು. ನಾನೇ ಉದ್ದದ್ ಮಾಡಿದ್ದೆ ಜಾಸ್ತಿ. ಏನೋ ಬಾಗ್ಲಿಗೆ ಹಾಕು. ಬಾಗ್ಲಿಗೆ ಆದ್ರ ಅಲ್ಲಿ ಚೆನ್ನಾಗಿ ಕಾಣ್ತು. ಕಿಟಕಿದ ಆರ್ಡರ್ ಮಾಡಂದ್ರೆ ಹೋಗಿ ಬಾಗಿಲಿದ ಆರ್ಡರ್ ಮಾಡ್ಯಾರ. ಏ ಏನಾಗಲ್ಲ ಬಿಡ್ರಿ. ಅದನ್ನ ತೆಳಗಷ್ಟೇ ಮಡಿಚಿ ಹೊಲ್ದ್ರೆ ಆಗೋತೈತಿ. ನೋಡ್ರಿ ಯಾವ ಲೆವೆಲಿಗೆ ಹೊಂಟತಿ ಮಳೆ ಅಂದ್ರೆ ಸೀದಾ ನಮ್ಮ ಮನೆಗೂ ಬರ್ತವೆ ಮಳೆ ನೀರು. ಆ ಲೆವೆಲಿಗೆ ಮಳೆ ಹೊಂಟತಿ. ಮ್ಯಾಗೆಲ್ಲ ಟಪ್ 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 ಸೌಂಡ್ ಬರೋದು ನೋಡ್ರಿ. ಮತ್ತೆ ಮಮತಾಗ ಹಾಸ್ಪಿಟ್ಲಿಗೆ ಬಂದೀವಿ. ಮತ್ತೆ ಬಂದು ಇರಂಗಾಗೈತಿ ಹಾಸ್ಪಿಟ್ಲಾಗ. ಸೊ ಮತ್ತೆ ಯಾಕೆ ಬಂದೀವಿ ಅಂತ ನಿಮಗೆ ಮನೆಗೆ ಹೋಗ್ಬಿಟ್ಟು ಹೇಳ್ತೀನಿ ನಾನು ಮಮತಾಗ ಏನಾಗಿತ್ತು ಅಂತ. ಸೊ ಮನೆಗೆ ಹೋಗಿ ಹೇಳ್ತೀನಿ. ಕುಂತಲ್ ಬಿಡ್ರಿ ಮಮತ ಹಾಸ್ಪಿಟ್ಲ್ ಹತ್ರ. ಪಾಪ ಒಳಗಡೆ ಐತಿ. ನಡಿ ಕರ್ಕೊಂಡು ಹೋಗೋಣ. ಒಳ್ಳೆ ಟೆನ್ಷನ್ ಹಿಂಗೆ ಆಗ್ಬಿಟ್ರೆ ಚಿಕ್ಕಾಪಟ್ಟೆ ಭಯ. ನಡಿ ಹೋಗಿ ನಡಿ. ಇಲ್ಲಕ್ಕ ಇಲ್ಲೇ ಅವರು ಅದ್ರಂಗೆ ಏನೋ ಒಂದು ಹೊಲಿಗೆ ಹಾಕಿ ಮತ್ತೆ ಇದಾಗ್ತ ಇಲ್ಲೇ ಇರ್ಬೋದೇನೋ ಅಂತ ನಾವು ಭಯ ಕರ್ಕೊಂಡೆ ಬಂದ್ಬಿಟ್ರೆ ನೀರ್ಲಿ ಒಂದು ಎರಡು ದಿನ ಅಂತ. ಡೆಲಿವರಿಗೆ ಅವರೇ ಕರ್ಕೊಂಬಂದ್ರೆ ಸರಿ ಐತಿ. ಯಾವ ನಮ್ದು ಯಾಕಗಿರ್ಬೇಕು ಭೀಮ್ ನೋಡಿ ನಡೆ ಅಲ್ಲಿ ಊರಾಗಿತ್ತು ಅವಾಗ ಹಂಗಾಗಿ ನನ್ನ ಮಗಳದಾಗ ಇಬ್ರು ಒಂದೇ ದಿನ ಆಗಿತ್ತು. ಇಲ್ಲ ಮೇಡಮ್ ಅವತ್ತೇ ಹೋಗಿದ್ದೀವಿ. ಸ್ವಲ್ಪ ಹೊಲಿಗೆ ಇದಾಗಿತ್ತು ನೀರಿಗೆ ಎಣ್ಣೆ ಆಗ್ತಾವಲ್ಲ ಹಾಗೆ. ಹೋಗ್ರಮ್ಮ ನಿಂತ್ಕೊಂಡು ಹೋಗಮ್ಮ. ಸರಿ ಸರಿ ನಾಳೆ ಹೋಗಿ ಸುಮ್ಮನೆ ಬುಗ್ಲಕ್ಕೊಂಡ್ ಬಂದೀವಿ ನಾವು. ಅಲ್ಲಿ ಮಾಡೋದು ಬುಗುಲ್ ಬರಂಗೆ ಮಾಡ್ಬಿಟ್ಟದು. ನೋಡ್ರಿ ಮಮತಾ ಸುಮ್ಮನೆ ಭಯ ಹೋಗಿಸಿ ಹಾಸ್ಪಿಟ್ಲಿಗೆ ಮಟ್ಟ ಕರ್ಕೊಂಬಲ್ಲ ನನ್ನ ಆಯ್ತು. ಮತ್ತೆ ಸುಮ್ಮನೆ
ಅವ್ರು ಡಾಕ್ಟ್ರ್ ಕೇಳಿದ್ರೆ ಎಲ್ಲ ನಾರ್ಮಲ್ ಅನ್ನಕತ್ತೆ. ಇದ್ದಾರೆ ಮನೇನು ಹಾಕಿಲ್ಲ ಅವಾಗ ಅದು ಇದು ಆದಾಗ ನೋಡ್ಬೇಕಾಗಿತ್ತಪ್ಪ ಗೊತ್ತೋದನ್ನೇ ನಾರೇ ಅಷ್ಟು ನಮಗೆ ಭಯ ಅನ್ಸುತ್ತೆ ಪುನಃ ಅದಕ್ಕೆ ಈ ಹಾಸ್ಪಿಟ್ಲಿಗೆ ಮತ್ತೆ ಬರಬಾರ್ದು, ಯಾವಾಗಾದ್ರೂ ಚೆಕಪಿಗೆ ಮಾತ್ರ ಬರ್ಬೇಕು ಅನ್ಕೊಂಡ್ರೆ ಮತ್ತೆ ಬರಂಗೆ ಮಾಡ್ಕೊಂಬಿಟ್ಲ ಅಂತ. ಬರಂಗ್ ಮಾಡ್ಕೊಂಡ್ಬಿಟ್ಟಂದ್ರೆ ಸುಮ್ಮನೆ ಬರಂಗ್ ಮಾಡ್ಕೊಂಡು ಹಂಗಾಗಿರೋದಕ್ಕೆ ಬಂದಿಲ್ಲ. ಸುಮ್ಮನೆ ನನಗೆ ಒಂದು ತಿಕ್ಕಲ್ಲ ಅಂದವನಿಗೆ ಸಿಕ್ಕಲಲ್ಲ, ನನಗೆ ಭಯ ಬರಂಗೆ ಮಾಡಿಬಿಟ್ಟೆ ಅಲ್ಲಿ. ನನಗೆ ಭಯ ಆಗಿಲ್ಲ ಅಲ್ಲ. ಏನಾಗೈತೆ ಅಂತ ಹೋಗಿ ಮನೆಗೆ ಹೋಗಿ ಹೇಳ್ಬೇಕು. ಬರ್ರಿ ಮನೆಗೆ ಹೋಗಿ ಹೇಳ್ತೀನಿ. ಕ್ಯಾಬ್ ಬುಕ್ ಮಾಡಿ ನೀವು ಬರೋಕತ್ತೈತಿ ಕಾರ್. ಲೈಟ್ ಬರಲ್ಲ. ಕ್ಯಾಬ್ ಬುಕ್ ಮಾಡಿ ಅರ್ಧ ಗಂಟೆ ಆಗಿ ಬಂತು. ಬರತ್ನಾಗ 180 ತೋರಿಸೈತಿ, ಇವಾಗ 250 ತೋರ್ಸಕತೈತಿ. ಬರತ್ನಾಗ ಹೋಗತ್ನಾಗ ಎಷ್ಟು ಡಿಫ್ರೆಂಟ್ ನೋಡು. ಕತ್ಲ ಆದಂಗಲ್ಲಿ ರೇಟ್ ಜಾಸ್ತಿ ಮಾಡಕತ್ತೆ. ಇವಾಗ ಇಲ್ಲಿಗೆ ಬಾ ಅಂದ್ರೆ ಅಲ್ಲಿ ಸಿಗ್ನಲಲ್ಲಿ ಹೋಗೋನೆ ಮತ್ತೆ ತಿರ್ಸ್ಕೊಂಬರಾಗತ್ತೆ. ಲೊಕೇಶನ್ ಎಲ್ಲಿ ಇಲ್ಲೇದು ಹಾಕಿನಿ, ಮತ್ತೆ ಅಲ್ಲಿಗೆ ಹೋಗ್ಯಾನ ಆ ಕಡೆ ಆ ಸೈಡ್ ಮತ್ತೆ ತಿರ್ಸ್ಕೊಂಬರ. ಎಷ್ಟು ಸ್ಕ್ಯಾಮ್ ಮಾಡ್ತಾರೆ ನೋಡಲ್ಲ. ಬರತ್ನೇ 180 ತೋರಿಸೈತಿ, ಇವಾಗ 250. ಒಮ್ಮೆದ ಮೇಲೆ ಎಷ್ಟು 60 ರೂಪಾಯಿ, 100 ರೂಪಾಯಿ, 70 ರೂಪಾಯಿ, 80 ರೂಪಾಯಿ ಜಾಸ್ತಿ ಮಾಡೋದು. ಮತ್ತೆ ಈಗ ನಾವು ಈ ಕಡೆ ಬಂದವನೇನ ಅಲ್ಲೆಲ್ಲ ಬೇರೆಯವರು ಜನ ಇರ್ತಾರೆ, ಬೇರೆ ಬೇರೆಯವರು ಅದೊಂದು ಹಿಂಗೆ ಆರ್ಡ್ರ್ ಬೀಳ್ತಾವ, ಅದಕ್ಕೆ ಅವರು ತಗೊಂಡು ಬೆಚ್ಕೊಂಡ್ ಬರ್ತಾರೆ. ಅಂದ್ರೆ ಆ ಆ್ಯಪ್ನವ್ರದ್ದು ಮಿಸ್ಟೇಕ್, ಅವ್ರ ಕಾರಿನವ್ರದ್ದಲ್ಲ. ಅವ್ರು ಹಂಗೆ ಮಾಡಿಬಿಡ್ತಾರೆ. ಸೊ ನೋಡ್ರಿ, ನನಗೆ ಯಾವಾಗ ಬಂದವಲ್ಲ ಅದೇ ಗಾಡಿಗೆ ಮತ್ತೆ ಬಿದ್ದೈತಿ. ಅವ್ರ ಪಕ್ಕದಲ್ಲೇ ಇದ್ರಂತೆ, ಹಂಗೆ ತಕ್ಷಣ ಈ ಕಡೆ ಬಂದವ್ರು ಇದ್ದ ಕುಂತ ನೋಡ್ರಿ ಅಂತ. ಸೊ ಮನೆಗೆ ಹೊಂಟೀವಿ, ಬರ್ರಿ ಮನೆಗೆ ಹೋಗಿ ಸಿಗಮ್. ಹಣ್ಣೇನ ತಗೊಂತೇನ? ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ನಿನ್ನೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಹಂಗೆ ಬಂದಿದ್ವಿ. ಲಾಕ್ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ನಿನ್ನೆ ಯಾವುದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಂದರೆ ನಾವು ಕದ ಮುಚ್ಚ ಸೌಂಡ್ ಬರುತ್ತೆ. ನಿನ್ನೆ ಯಾಕೆ ಹೋಗಿದ್ವಿ ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಆಗತ್ತಿತ್ತು ನನಗೆ, ಅದ್ರ ಸಂಬಂಧ ಹೋಗಿದ್ವಿ. ಹೋಗಿ ಕೇಳಿದ್ದಕ್ಕೆ ಏನಿಲ್ಲ ನಾರ್ಮಲ್ ಐತೆ ಅಂದರೆ ಮತ್ತು ಅದಕ್ಕೆ ವಾಪಸ್ ಬಂದೀವಿ. ಹೋಗಿ ಏನಾದರೂ ಪ್ರಾಬ್ಲಮ್ ಆಗ್ಬೋದೇನೋ ಅಂತ ಕೇಳಿದಷ್ಟಂತ ಹೋಗಿದ್ವಿ ನಾವು. ಬಂದು ನೋಡ್ರಿ, ಸಿಟ್ಟು ಲುಕ್ ಐ ಐ ಐ ಐ ಐ ಐ ಐ. ಸೊ ನಿನ್ನೆ ಯಾವ ಲೆವೆಲಿಗೆ ಭಯ ಆಗಿತ್ತು ಅಂದ್ರೆ ಭಯ ಬರಂಗೆ ಮಾಡಿಬಿಟ್ಟಿಲ್ಲ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ನನಗೆ ಅವ್ರು ಪರಿಚಯ ಇದ್ರು ಡಾಕ್ಟ್ರು. ಫಸ್ಟ್ ಸಾನಿಲ್ ಡೆಲಿವರಿ ಮಾಡಿದ್ದೆ ಅವರೇ ಇದ್ದರು. ಪುಣ್ಯಕ್ಕೆ ಹೋದ್ವಿ. ಅವ್ರೂ ಏನು ಆ ಥರ ಟೆನ್ಷನ್ ಅಂತ ಅನ್ನೋದು ಅವಶ್ಯಕತೆ ಇಲ್ಲ, ಅದೆಲ್ಲ ನಾರ್ಮಲ್ಲು ಹಂಗೆ ಅಂತ ಹೇಳಿದ್ರು. ಅವಾಗ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ನನಗೆ ಮೈಂಡ್. ಆಮೇಲೆ ಟಕ್ ಅಂತ ಯಾಕೆಂದ್ರೆ ಒಂದ್ಸತಿ ನಂದು ಹಂಗೆ ಆಗ್ಬಿಟ್ಟು ಆಗಿತ್ತಲ್ಲ, ಅವತ್ತು ಹೇಳಿದ್ನಲ್ಲ ಅವತ್ತು ಸ್ಟೋರಿ. ಅದ್ರಂಗೆ ಮಮತಾಗ ಬ್ಲೀಡಿಂಗ್ ಆಗ್ಬಿಟ್ಟು ಬ್ಲಡ್ ಎಲ್ಲ ಬೇಕಾಗಿತ್ತು, ಎಲ್ಲ ಒದ್ದಾಡಿನ ಆ ಟೈಮ್ನಾಗ ಅಂತ. ಸೊ ಅದ್ರಂಗೆ ಆಗಿಬಿಟ್ಟಿತ್ತು. ಹಂಗಾಗಿ ಭಯ ಹೋಗ್ಕೊಂಬಿಟ್ಟಿದ್ದೆ ನಾನು. ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಏನಂತಾರೋ ಏನೋ ನಾನು ತಲೆಗೆ ಏನು ಅನ್ಕೊಂಡು ಹೋಗಿದ್ವಿ ಅಂದ್ರೆ ಇಲ್ಲಿಂದ ಹೋದ ತಕ್ಷಣ ಅಡ್ಮಿಟ್ ಮಾಡ್ಕೊಂಡು ಅಲ್ಲೇ ಒಂದು 3 ದಿವಸ ಇರ್ಬೇಕು ನಾವು ಅಂತ ಹಿಂಗೆ ಅನ್ಕೊಂಡು ಹೋಗೀನಿ. ಆಮೇಲೆ ಗೊತ್ತಾಯ್ತು ಆ ಥರ ಏನೆಲ್ಲ ಹೋಗ್ರು ಅಂತಂದ್ರೆ. ಆಮೇಲೆ ಒಳ್ಳಿಗೆ ಬಂದೀವಿ. ಅದೇ ಭಯ ಆಗ್ಬಿಟ್ಟಿತ್ತು. ಅದ್ರಾಗ ಬೇರೆ ಈಗ ಏನು ಮಾಡಕತ್ತಿದ್ಲ ಅಂದ್ರೆ ಚಕ್ರ ಹೊಂಟೈತೆ ನನಗೆ. ಭಾಳ ನಿಂದ್ರಕ್ಕೂ ಆಗಲ್ಲ, ನಡೆಯೋಕ್ಕೂ ಆಗಲ್ಲ. ಒಂದೊಂದ್ಸತಿ ನನಗೆ ಸಡನ್ ಹಂಗೆ ಆಗ್ಬಿಡುತ್ತೆ. ಏನು ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ, ಎದ್ದು ಓಡಾಡೋಕ್ಕಾಗಲ್ಲ. ಒಂಥರ ಫುಲ್ ನರ್ವಸ್ ಥರ ಆಗಿಬಿಡುತ್ತೆ. ಕತ್ತಲು ಬಂದಂಗೆ ಬಿಡುತ್ತೆ ಕಣ್ಣೆಲ್ಲ. ಇನ್ನೇನು ಬೀಳ್ತೀನೇನೋ ಅನಿಸ್ಬಿಡುತ್ತೆ ನನಗೆ. ಅದಕ್ಕೆ ಹೋಗೋಣ ನಡಿ ಹಾಸ್ಪಿಟ್ಲಿಗೆ ಅಂತೇಳಿ ಕರ್ಕೊಂಡು ಹೋಗಿ ಆಮೇಲೆ ಅಲ್ಲಿ ಹೋಗಿ ಕೇಳಿದ ಮೇಲೆ ಏನೂ ಆಗಲ್ಲ, ನಾರ್ಮಲ್ ಐತಿ
ಹೆದರ್ಕಂಥದ್ದು ಏನಿಲ್ಲ ಅಂದರು. ಆಮೇಲೆ ಮತ್ತೆ ವಾಪಸ್ ಬಂದ್ವಿ. ಸೊ ಡಾಕ್ಟ್ರ್ ಇನ್ನೂ ಏನೇನು ಹೇಳಿದ್ರು ಅದನ್ನು ಹೇಳೋಕ್ಕಾಗಲ್ಲ ಆಗಲ್ಲಿ. ಹಂಗಂದರೆ ಏನಂದರೆ ಸ್ವಲ್ಪ ಕೇರ್ಫುಲ್ಲಾಗಿರೋ ಅಂತಂದ್ರೆ ಮಮತಾ ನೋಡ್ಬೇಕು ಏನೇನಾಗುತ್ತೆ ಏನೇನಿಲ್ಲ ಅಂತಂದು. ಸೊ ಅಷ್ಟೇ ಇಷ್ಟು ಹೇಳೋಕ್ಕೆ ನಿಮ್ಗೆ ತಿಳಿಸ್ಬೇಕಾಗಿತ್ತು. ಸುಮ್ಮನೆ ಒಡ್ಡಾಡಿ ಬಂದ್ವಿ ಆ ಕಡೆ ಸುಮ್ಮನೆ ಒಂದು ಬೆಂಗಳೂರು ಮತ್ತೊಂದು ಸಲ ನೋಡ್ದಂಗೆ ಆಯ್ತು ನಾವು. ನೋಡ್ದಂಗಲ್ಲ, ಅಕಸ್ಮಾತ್ ಹೇಳೋಕ್ಕಾಗಲ್ಲ. ಹೋಗಿ ಬಂದದ್ದು ಒಳ್ಳೇದಾಯಿತು, ಹೋಗಿಲ್ಲ ಅಂತಂದರೆ ಆಮೇಲೆ ಯಾವುದು ಬೇಕಂತ. ಸೊ ಈ ಥರ ಆಗಿತ್ತು. ಇನ್ನು ಏನೇನ ಹೇಳಿದ್ರು ಅವನ್ನೆಲ್ಲ ಹೇಳೋಕ್ಕಾಗಲ್ಲ. ಸೊ ಮತ್ತೆ ಸಿಗುವ ನೆಕ್ಸ್ಟ್ ಲಾಗಲ್ಲಿ ಇಷ್ಟು ಹೇಳಬೇಕಾಗಿತ್ತು. ಕಮೆಂಟ್ ಒಳಗೆ ಬಂದು ಅದೆಲ್ಲ ದೊಡ್ಡದಾಗಿ ನೀನೋ ಒಂದು ಏನಂತ ಹೇಳಿದ್ರಂದ್ರೆ ರೆಸ್ಟ್ ಮಾಡಿರಿ, ಈ ಟೈಮಲ್ಲೆಲ್ಲ ಓಡಾಡಬೇಡಿ, ಬಟ್ಟೆ ಕಟ್ಕೊಳ್ಳಿ ಅಂತಂದು ಹಾಕಿದ್ರಿ. ಬಟ್ಟೆ ಕಟ್ಕೊಂಡಿದ್ದೆ ಆಕಿ ಮನೆಗಿರೋದಕ್ಕೆ ಸ್ವಲ್ಪ ಲಾಗ್ ಮಾಡ್ಯಾಳ ಅಷ್ಟೇ. ಏನು ಹೊರಗಡೆ ಹೋಗಿ ಏನು ಲಾಗ್ ಮಾಡಿಲ್ಲ, ಇಲ್ಲೇ ಮಾತಾಡ್ಯಾಳ. ರೆಸ್ಟ್ ಮಾಡ್ತಾಳೆ ಸ್ವಲ್ಪ. ಎದ್ದು ಫುಲ್ಲು ಮಕ್ಕಂಡಿದ್ರೆ ಒಂಥರ ಇದಾಗುತ್ತಲ್ಲ, ಹಂಗಾಗಿ ಸ್ವಲ್ಪ ವಾಕಿಂಗ್ ಮಾಡಿದಾಗ ಅವಾಗ ವೀಡಿಯೋ ಮಾಡ್ಯಾಳ. ಅದೇ ರೆಸ್ಟ್ ಮಾಡ್ರಿ ಅಂತ ಭಾಳ ಜನ ಕಮೆಂಟ್ ಹಾಕಿದ್ರಿ. ಅದಕ್ಕೆಲ್ಲ ರಿಪ್ಲೈನೂ ಮಾಡಿದ್ದೀವಿ. ಇನ್ನೊಂದು ಏನಾಯ್ತು ಅಂದ್ರೆ ನಾನು ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಿದ್ದೆ ಡಿಸ್ಚಾರ್ಜ್ ಕಾರ್ಡ್ ತೊಗೊಂಬರೋಕ್ಕೆ. ತಗೊಂಡು ಹೋಗಿ ಬಂದು ಇದೆಲ್ಲ ಮನೆಗೆ ಆ್ಯಕ್ಟಿವಿಟಿ ಆದಮೇಲೆ ಮಮ್ತಂದು ಸ್ಟಾರ್ಟ್ ಆಯ್ತು. ಟೋಟಲ್ ನಿನ್ನೆ ನಾನು 2 ಸಲ ಹೋಗಿ ಬಂದೀನಿ. ನೈಟ್ ಬಂದು ಹಂಗೆ ಮಕ್ಕೊಂಬಿಟ್ಟಿವಿ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಹಂಗೆ ಬೆಳಗ್ಗೆ ಎದ್ದು ಮೈಗೆ ತಕ್ಕೊಂಡು ಆಮೇಲೆ ನಿಮ್ಗೆ ಹೇಳಮ್ಮಂತ ನಾವು ನೈಟು ಮಾತಾಡೋಕ್ಕಾಗಲಿಲ್ಲ. ಸೊ ಇವಾಗ ಹೇಳಕತ್ತೀವಿ. 1-2 ಸಲ ಅಡ್ಡಾಡಿದ್ವಿ ಹೊರಗೆ. ಒಂಥರ ಭಯ ಆಗ್ಬಿಟ್ಟಿತ್ತು ನಮಗೆ ಇಬ್ಬರಿಗೆ. ನನಗೆ ಫುಲ್ ಭಯ ಆಗೋಗಿತ್ತು, ಇಲ್ಲಿ ಅಲ್ಲೇ ಇಟ್ಕೊಂಡ್ಬಿಡ್ತಾರೆ. ಅಲ್ಲೇ ಇಟ್ಕೊಂತಾರಂತ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡೈತಿ ನಾವು. ಅದು ಇದು ಬಟ್ಟೆ ಬರೀ ಎಲ್ಲ ತಗೊಂಡೋಗಿದ್ವಿ. ಸೊ ಆಗಲಿಲ್ಲ ನಮ್ಮ ಪುಣ್ಯಕ್ಕೆ. ನಾನು ಕೂಸು ತಗೊಂಡಿರ್ಬೇಕು ಮತ್ತೆ ಹಾಸ್ಪಿಟ್ಲಿಗೆ. ಇಲ್ಲಿಂದ ಪಾಪನ್ನು ಕರ್ಕೊಂಡು ಹೋಗಿವಿ. 3 ಜನ ಹೋಗಿದ್ವಿ ನಾವು. ಇಷ್ಟು ಹೇಳ್ತಾ ಇಲ್ಲಿ ಆದ್ಮೇಲೆ ಎಂಡ್ ಮಾಡ್ತೀನಿ. ಸಿಗಂಬ್ರಿ ನೆಕ್ಸ್ಟ್ ಲಾಗಲ್ಲಿ. ಸೊ ಮಮತಾಗೆ ಏನೂ ಆಗಿಲ್ಲ, ಸ್ವಲ್ಪ ಅದೇ ಖುಷಿ ಐತಿ. ಸ್ವಲ್ಪ ರೆಸ್ಟ್ ಮಾಡೋಕೆ ಆಲ್ಮೋಸ್ಟು ಹಾಗೆ ಅಪ್ಡೇಟ್ ಬರ್ತಾ ಇರ್ತವೆ, ನೋಡ್ತಾ ಇರಿ. ಸ್ವಲ್ಪ ಮಕ್ಕ ಡಲ್ ಆಗೈತೆ, ಯಾಕಂದ್ರೆ ಅದೇ ಒಂದು ಈ ಥರ ಆಗ್ಬಿಡುತ್ತಲ್ಲ. ಡಾಕ್ಟ್ರು ಸ್ವಲ್ಪ ಅದೇದು ಹೇಳ್ಯಾರ, ಅದೇ ಟೆನ್ಷನ್ ಆಗಿದೆ ನಾನು. ಸೊ ಇರಲಿ, ಒಂದೊಂದು ಹೇಳ್ಕೊಂಡು ಹೋಗ್ತೀನಿ, ಏನೇನು ಅಪ್ಡೇಟ್ ಇರುತ್ತೆ ಏನೇನಿಲ್ಲ ಅಂತ. ಸೊ ಸಿಗುವ ನೆಕ್ಸ್ಟ್ ಲಾಗಲ್ಲಿ. ಸ್ವಲ್ಪ ಅದಿದ್ದು ಹೇಳಿದ್ದಾರೆ, ಹೇಳೋಕ್ಕಾಗಲ್ಲ ಆ ಥರ ಹೇಳಿದ್ದಾರೆ, ಹಂಗಾಗಿ ಹೇಳ್ತಾ ಇಲ್ಲ ನಾನು. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟೇ ಸಿಗ್ತೀನಿ. ನಿಮ್ಗೆ ಏನೇನು ಅನಿಸುತ್ತೆ ಮನಸಾರೆ ಕಮೆಂಟ್ ಹಾಕಿ, ಮನಸಾರೆ ನಾನು ರಿಪ್ಲೈ ಮಾಡ್ತೀನಿ. ಬಾಯ್.